ಭಾರತದ ಹಬ್ಬ ಹರಿದಿನಗಳಲ್ಲಿ ಬಹಳ ವಿಶಿಷ್ಟವಾದಂತಹ ದಿನ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ನಾನು ಶಿರಾ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ಸೋದರ ಸೋದರರಿಗೆ, ಎಲ್ಲ ನನ್ನ ಸನ್ನಿಹಿತರಿಗೂ ಕೂಡ ಸಲ್ಲಿಸುತ್ತಾ, ಇವತ್ತು ವಿಶೇಷವಾಗಿ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಬಹಳ ಶ್ರದ್ಧಾಭಕ್ತಿಯಿಂದ ಮುಂಜಾನೆಯಿಂದ ಕೂಡ ದೇವಸ್ಥಾನಕ್ಕೆ ಭಕ್ತಾದಿಗಳು ಭೇಟಿ ನೀಡಿ ಈ ವೈಕುಂಠ ಏಕಾದಶಿಯ ಪವಿತ್ರ ದಿನದಂದು ಎಲ್ಲರೂ ಕೂಡ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಈ ಒಂದು ದಿನದಂದು ನಾವು ಏನು ನಕಾರಾತ್ಮಕ ಶಕ್ತಿಗಳಿದೆ ಅವೆಲ್ಲರೂ ಕೂಡ ಹೋಗಲಾಡಿಸಿ ಸಕಾರಾತ್ಮಕ ಒಂದು ಹಾದಿಯಲ್ಲಿ ಸಾಕ್ತಕ್ಕಂಥ ನಿಟ್ಟಿನಲ್ಲಿ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ನಾವೆಲ್ಲರಿಗೂ ಕೂಡ ಮೋಕ್ಷವನ್ನು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸುದಿನ ಇವತ್ತು. ಸ್ಯಾಲ್ವೇಷನ್ ಅಂತ ಹೇಳ್ಬಿಟ್ಟು ಏನು ಇಂಗ್ಲೀಷಲ್ಲಿ ಹೇಳ್ತಾರಂಥ ಸುದಿನ ಇವತ್ತು. ಭಾರತದ ಒಂದು ಕಥಾ ಪುರಾಣಗಳಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು, ಮುರಾಸುರ ಎಂಬ ರಾಕ್ಷಸನನ್ನು ವಧೆ ಮಾಡಲು ವಿಷ್ಣು ನಾರಾಯಣ ಎಷ್ಟೇ ಪ್ರಯತ್ನಗಳು ಮಾಡಿದರೂ ಕೂಡ ಅವನಿಗೆ ಸಾಧ್ಯವಾಗ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಅವನ ದೇಹದಿಂದ ಉದ್ಭವವಾದಂತಹ ಯೋಗಮಾಯೆ ಅಂತಕ್ಕಂತಹ ಒಂದು ಸ್ತ್ರೀ ಶಕ್ತಿ ಮೂಲಕ ಒಂದು ಮುರಾಸುರನನ್ನು ವಧೆ ಮಾಡಲು ಸಾಧ್ಯವಾಯಿತು. ಆ ಸಂದರ್ಭದಲ್ಲಿ ವಿಷ್ಣು ಭಗವಾನ್ ಯೋಗಮಾಯೆಗೆ ಏಕಾದಶಿ ಅಂತಕ್ಕಂಥ ಹೆಸರನ್ನು ನಾಮಕರಣವನ್ನು ಮಾಡಿ, ಆ ಪವಿತ್ರ ದಿನದಂದು ಯಾರು ಶ್ರದ್ಧಾಭಕ್ತಿಯಿಂದ ಉಪವಾಸದೊಂದಿಗೆ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡ್ತಾರೆ ಅವ್ರಿಗೆ ಮೋಕ್ಷ ಸಿಗ್ತದೆ ಅಂತಕ್ಕಂತಹ ಒಂದು ಹಿತನುಡಿಗಳನ್ನು ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಪುರಾತನ ನಾವು ಕಥಾವಾಹಿನಿಗಳಲ್ಲಿ ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು. ಈ ಶುಭ ದಿನಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಆಗಿ ಸುಖ ಸಮೃದ್ಧಿ ಶಾಂತಿ ಶಿರಾ ಕ್ಷೇತ್ರದಲ್ಲಿ, ನಗರದಲ್ಲಿ ಎಲ್ಲ ಕಡೆ ನೆಲೆಸಲಿ ಅಂತ ಹೇಳ್ಬಿಟ್ಟು ಈ ಒಂದು ಆಯೋಜಕರು, ನಮ್ಮ ಅಧ್ಯಕ್ಷರು, ನಮ್ಮ ಅರ್ಚಕರು ಎಲ್ಲರೂ ಕೂಡ ಸೇರಿ ಪ್ರತಿ ವರ್ಷದಂತೆ ಬಹಳ ಒಂದು ನಿಷ್ಠೆಯಿಂದ ಒಂದು ಶ್ರದ್ಧೆಯಿಂದ ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಡುತ್ತೆ. ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ, ಈ ಒಂದು 2 ವರ್ಷದ ಹಿಂದೆ ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಒಂದು ರಥ ಕೂಡ ಈ ಒಂದು ಮೆರವಣಿಗೆ ಮಾಡಲಿಕ್ಕೆ ನಾನು ಶಾಸಕನ ಒಂದು ಅನುದಾನದ ಅಡಿಯಲ್ಲಿ ಭಗವಂತನ ಕೃಪೆಯಿಂದ ಒಂದು ಕೊಡಲಿಕ್ಕೆ ಅವಕಾಶ ಆಯಿತು. ಅದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ